ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಬ್ಬರು ಜೈಲು ಪಾಲಾಗಿದ್ರು. ಜೈಲಿನಿಂದ ಹೊರಬಂದ ನಂತರ ವಿನಯ್ ಗೌಡ ಅವರು ಮಾಧ್ಯಮದ ಜೊತೆ ಮಾತನಾಡಿದ್ರು. ಆದ್ರೆ ಇದೇ ಮೊದಲ ಬಾರಿಗೆ ನ್ಯೂಸ್ ಫಸ್ಟ್ ಕ್ಯಾಮ್ರಾ ಮುಂದೆ ಬಿಗ್ ಬಾಸ್ ನ ಸೆಕೆಂಡ್ ರನ್ನರ್ ಅಪ್ ರಜತ್ ಅವರು ಮಾತನಾಡ್ತಾ ಇದ್ದಾರೆ. ಸದ್ಯ ರಜತ್ ಅವರು ನನ್ನ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸಿ ಕಂಪ್ಲೀಟ್ ಆದ ಒಂದು ಕ್ಲಾರಿಟಿಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಹೋಗೋಣ. ಸರ್, ಮೊದಲಿಗೆ ಈ ಒಂದು ರೀಲ್ಸ್ ಅಂದ್ರೆ ಇವತ್ತು ನೀವೇನ್ ರೀಲ್ಸ್ ಅನ್ನ ಮಾಡಿದ್ರಿ ಮಚ್ಚಿಡ್ದು, ಇದರಿಂದ ಜೈಲ್ ಸೇರ್ತೀರಾ ಅಂತ ಯಾವತ್ತಾದ್ರೂ ಅನ್ಸಿತ್ತಾ, ಅಥವಾ ಅವತ್ತಿನ ದಿನ ಏನಾಯ್ತು ಓವರಾಲ್? ಸರ್, ಅನ್ಸಿದಂತೂ ದೇವರಾಣೆಗೂ ಇಲ್ಲ. ಅಂದ್ರೆ ಇಷ್ಟು ದೊಡ್ಡ ಇಶ್ಯೂ ಆಗುತ್ತೆ ಅನ್ನೋದು ಒಂದು ಎಲ್ಲೋ ಕಾರ್ನರ್ ಆಫ್ ದ ಮೈಂಡ್ ಅಲ್ಲೂ ಯಾರಿಗೂ ಇರ್ಲಿಲ್ಲ. ಇದ್ದಿದ್ರೆ ನಾವು ಮಾಡ್ತಾನೆ ಇರ್ಲಿಲ್ಲ. ನಾವು ಸುಮ್ಮನೆ ಅದು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿದ್ವಿ. ಬಟ್ ಅದು ಇಷ್ಟು ದೊಡ್ಡ ನ್ಯೂಸ್ ಆಗುತ್ತೆ ಅನ್ನೋದು ಕಲ್ಪನೆನೂ ನಮ್ಗಿರ್ಲಿಲ್ಲ. ಮಾಡಿದ್ವಿ. ಮಾಡಾದ್ಮೇಲೆ ಎಲ್ಲ ಫೇಸ್ ಮಾಡ್ಬೇಕಾಯ್ತು, ಮಾಡಿದ್ವಿ ಸರ್. ಸರ್, ಅಂದ್ರೆ ಅವತ್ತು ಯಾವ ಪ್ರೋಗ್ರಾಮ್ ನಲ್ಲಿ ನೀವು ಇದು ರೀಲ್ಸ್ ಮಾಡಿದ್ದು, ಯಾವ ಕಾರಣ ಅಥವಾ ಯಾವ ಸಂದರ್ಭದಲ್ಲಿ ಆ ರೀಲ್ಸ್ ಅನ್ನು ಮಾಡಲಿ? ಸರ್, ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೂಟ್ ಅಲ್ಲಿ ಮಾಡಬೇಕಾಗಿತ್ತು. ಆಮೇಲೆ ಆವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಒಬ್ಬೊಬ್ರು ಹೀರೋ ಕ್ಯಾರೆಕ್ಟರ್ ಕೊಟ್ಟಿದ್ರು. ನನಗೆ ದರ್ಶನ್ ಸರ್ ಕೊಟ್ಟಿದ್ರು, ಆಮೇಲೆ ವಿನಿಗೆ ಪುಷ್ಪ ಅವ್ರದ್ದು ಕೊಟ್ಟಿದ್ರು, ಆಮೇಲೆ ಸುದೀಪ್ ಸರ್ದು ಸ್ನೇಹಿತರಿಗೆ ಇನ್ನು ಹಲವಾರು ಕೊಟ್ಕೊಂಡು ಹೋಗಿದ್ರು. ಸೊ ಹಿಂಗಿದ್ದಾಗ ಒಂದೊಂದು ಕ್ಯಾರೆಕ್ಟರ್ ಕೊಟ್ಟಿದ್ರು. ಬಟ್ ನಾನು ಡಿಸೈನು ಡ್ರೆಸ್ಸು ನಾನು ಮಾಡಿಸ್ಕೊಂಡಿದ್ದು ಒಂದು ಡಿಫ್ರೆಂಟ್ ಆಗಿರಲಿ ಅಂತ. ಯಾವುದೇ ಹೀರೋ ಕೊಟ್ಟಿದ್ರು ನಾನು ಒಂದು ಡಿಫ್ರೆಂಟ್ ಆಗೇ ಮಾಡಿಸ್ಕೊತಾ ಇದ್ದೆ. ಬಟ್ ದರ್ಶನ್ ಸರ್ ಅಂತ ಬಂದಾಗ ಇನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿಸ್ಕೊಡೋಣ ನನ್ನ ಮನಸ್ಸಲ್ಲಿತ್ತು, ಮಾಡಿಸ್ಕೊಂಡೆ. ಬೆಳಗ್ಗೆದ್ಮೇಲೆ ಅದು ಎಲ್ಲ ರೆಡಿ ಆದಮೇಲೆ ವಿನಿದು ಚೆನ್ನಾಗಿತ್ತು, ಕಾಸ್ಟ್ಯೂಮ್ ಒಂದೊಂದು ಚೆನ್ನಾಗಿತ್ತು. ಸೊ ಅವಾಗ ಮಾಡೋಣ ರೀಲ್ಸು ಅಂತ ಹಂಗೆ ಮಾತುಕತೆ ಆಯಿತು, ಮಾಡಿದ್ವಿ. ಬಟ್ ಆದರೆ ಇಷ್ಟು ದೊಡ್ಡ ಇಶ್ಯೂ ಆದಮೇಲೆ ಅದನ್ನು ನನ್ನ ಮೇಲೆ ಮಾತ್ರ ತಿರುಗಿಸೋದು ಚೆನ್ನಾಗಿ ಕಾಣಿಸ್ಲಿಲ್ಲ. ಬಟ್ ತೊಂದರೆ ಇಲ್ಲ ಸರ್, ಒಳ್ಳೇದಾಗಲಿ ಅಷ್ಟೇ. ಸರ್, ಅಂದ್ರೆ ನೀವು ಅವತ್ತು ಬಳಸಿದ್ದು ಮಚ್ಚೇನಿತ್ತು ಅದು ಒರಿಜಿನಲ್ ಅಥವಾ ಫೈಬರ್? ಯಾಕಂದ್ರೆ ಅದ್ರ ಬಗ್ಗೆ ಸಾಕಷ್ಟು ಡೌಟ್ಗಳಿದೆ. ಅದಾದ ನಂತರವೇ ನಿಮ್ಮನ್ನ ಇನ್ವೆಸ್ಟಿಗೇಷನ್ ಸೆಕೆಂಡ್ ಬಾರಿ ಇಂಟ್ರಾಗೇಷನ್ ಕರೀತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಆಕ್ಚುಲಿ ಅದು ಸೆಟ್ ಅಲ್ಲಿ ಚಾನೆಲ್ ರೂಲ್ಸ್ ಪ್ರಕಾರ ಒರಿಜಿನಲ್ ಎಲ್ಲ ನಾವು ಇಟ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದನ್ನ ಡೈರೆಕ್ಟರ್ ಆಗಿರ್ಲಿ, ಅಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಅಲೋ ಮಾಡಲ್ಲ ನಮ್ಗೆ. ಇಟ್ಸ್ ಅಗೇನ್ಸ್ಟ್ ದ ರೂಲ್ಸ್. ಸೊ ನಮ್ದು ಕಾಸ್ಟ್ಯೂಮ್ ಅವರೇ ಕೊಡೋದು, ಇದು ಆಕ್ಸೆಸರೀಸ್ ಅವರೇ ಕೊಡೋದು, ಸೆಟ್ ಪ್ರಾಪರ್ಟಿನೂ ಅವರೇ ಮಾಡಿಸೋದು. ಸೊ ಹಂಗಿದ್ದಾಗ ನಾವು ಸ್ಟೇಜ್ ಮೇಲೆ ಅದನ್ನ ನಾನು ಸ್ಟೇಜ್ ಮೇಲೆ ಇಟ್ಕೊಂಡು ತೋರಿಸಿದ್ದೀನಿ. ಹಂಗಿದ್ದಾಗ ಅದು ಚಾನಲಲ್ಲೇ ಮಾಡಿರೋ ಕಾರಣ ನಾವು ಆಚೆಗಡೆ ಮಾಡಿದ್ರೆ ಅಟ್ಲೀಸ್ಟ್ ಎಲ್ಲೋ ಡೌಟ್ ಬಂದಿರೋದೇ ಒರಿಜಿನಲ್ ಮಚ್ಚಿರ್ಬೋದು ಅಂತ. ಸೊ ನಾವು ಚಾನಲಲ್ಲಿ ಮಾಡಿರೋ ಕಾರಣ ಅದು ಅಷ್ಟು ರಿಯಲಿಸ್ಟಿಕ್ ಆಗಿ ಮಾಡ್ತಾರೆ. ನಾವು ಸೆಕೆಂಡ್ ಟೈಮ್ ತಂದ್ಕೊಟ್ಟಾಗ್ಲೂ ಅಷ್ಟು ರಿಯಲಿಸ್ಟಿಕ್ ಆಗಿ ಮಾಡ್ತಾರೆ. ಸೊ ಅದನ್ನ ಅದೇ ಎಲ್ಲ ದಾಖಲೆಗಳನ್ನೂ ಮಾತಾಡಿ ನಾವೆಲ್ಲ ಹೇಳಾಗಿದೆ. ಬಟ್ ಇದನ್ನ ಸಡನ್ ಆಗಿ ಬೇರೆ ರೀತಿಲಿ ತಿರುಗಿಸ್ತಾ ಇರೋದು ಅದು ನನ್ನ ಗಾಡಿಲಿತ್ತು. ಅಲ್ಲಿ ಮುಗಿಸ್ಕೊಂಡು ಬರೋವಾಗ ಏನು ಯೂಸ್ ಇರಲಿಲ್ಲ ನಮ್ಗದು. ಏನೋ ಮಚ್ಚಿಂದ ನಮ್ಗೇನು ಯೂಸ್ ಇರಲಿಲ್ಲ. ಆಮೇಲೆ ನಾನು ಫೋನ್ ಮಾಡಿ ಕೇಳಿದ್ದಕ್ಕೆ ಪ್ರಾಪರ್ಟಿ ತಾನೇ ಪರ ಇಲ್ಲ ಬಿಡ್ರಿ ಅಂದ್ರೆ, ನಮ್ಮ ಕಾರಲ್ಲಿ ಇರೋದು ಬೇಡ, ಅದು ಅವತ್ತು ಬೇರೆ ನಮ್ಮ ಅಂಕಲ್ ಕಾರ್ ತೊಗೊಂಡೋಗಿದ್ದೆ ನಾನು. ಸೊ ಕಾರಲ್ಲಿ ಇರೋದು ಬೇಡ ಬಿಸಾಕ್ಬಿಟ್ಟು ಹೋದೆ ನಾನು ಪಾಡಿಗೆ ನಾನು. ಬಟ್ ಇವಾಗ ನೋಡ್ರೆ ಅದು ಎಲ್ಲೋ ಬೇರೆ ಆಯಾಮನೆ ತಗೊಂತಾ ಇದೆ. ದರ್ಶನ್ ಸರ್ ಕೇಸ್ಗೂ, ನಾನು ಬಿಸಾಕಿದ ಮರ್ಜ್ಗೂ, ಅದ್ಯಾವುದೋ ರೇಣುಕಾಸ್ವಾಮಿ ಮರ್ಡರ್ಗೂ. ಸೊ ಇಟ್ ಇಸ್ ನಾಟ್ ರೈಟ್. ಅಂದ್ರೆ ಈಗ ಕೋರ್ಟ್ಗೆ ಪೊಲೀಸರು ಕೊಟ್ಟರು ರಿಮ್ಯಾಂಡ್ ಅರ್ಜಿಯಲ್ಲಿ ಇದೆ, ಸುಮ್ನಹಳ್ಳಿ ಬ್ರಿಡ್ಜ್ ಹತ್ರ ಮಚ್ಚನ್ ಬಿಸಾಕ್ಬಿಟ್ಟಿದ್ದಾರೆ ಅಂತ ಹೇಳಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಇವಾಗ ನಾನು ಶೂಟ್ ಮುಗಿಸ್ಕೊಂಡು ಬರೋ ದಾರಿನೇ ಅದು. ನಾಗರಬಾವಿಯಿಂದ ಸುಮ್ನಹಳ್ಳಿಯಿಂದ ಬಸವೇಶ್ ನಗರದಿಂದ ನಮ್ಮ ಮನೆ. ಆನ್ ದ ವೇ ಬರ್ತಾ ಸುಮ್ಮನೆ ರೋಡಲ್ಲೆಲ್ಲ ಬಿಸಾಕ್ರಿ ಯಾಕೆ ಅಂದ್ಬಿಟ್ಟು ಬಿಸಾಕ್ಬಿಟ್ಟು ಬಂದೆ ಅಷ್ಟೇ. ಇಟ್ ಇಸ್ ನಾಟ್ ಇಂಟೆನ್ಷನಲ್ ದಟ್ ನಾನೇನೋ ಬೇಕಂತ ಸಾಕ್ಷಿ ನಾಶ ಮಾಡ್ಬೇಕು, ಅದು ಇಟ್ಕೊಂಡು ನಾನು ಕೊಲೆನೂ ಮಾಡಿಲ್ಲ, ದರೋಡೆನೂ ಮಾಡಿಲ್ಲ. ಅದೊಂದು ಸೆಟ್ ಪ್ರಾಪರ್ಟಿ, ಅದು ಸುಮ್ಮನೆ ಹಾಕಿರೋದು ಅಂತ ಮುರಿದು ಬಿಸಾಕಿದ್ದು, ಅದನ್ನ ಹಂಗೂ ಬಿಸಾಕಿಲ್ಲ. ಸೊ ಅದಾಯಿತು, ಮುಗೀತು. ಬಟ್ ಇದನ್ನ ಬೇರೆ ಆಯಾಮಕ್ಕೆ ತಿರ್ಸ್ಕೊಂಡ್ರೆ ರೇಣುಕಾಸ್ವಾಮಿಯಲ್ಲಿ ನಾನೆಲ್ಲಿ, ದರ್ಶನ್ ಸರ್ ಎಲ್ಲಿ, ಇದನ್ನ ಎಲ್ಲ ಕಡೆಯಿಂದ ರೀಕಲೆಕ್ಟ್ ಮಾಡ್ತಿರೋದು ಒಂಥರ ಇದು ಕೇಳಕ್ಕೆ ಒಂಥರ ಜೋಕ್ ಅನ್ಸುತ್ತೆ. ಮಾಡಬೇಡಿ ದಯವಿಟ್ಟು. ಸರ್, ಅಂದ್ರೆ ಈಗ ಮೊದ್ಲಿಗಿರೋದು ಆ ಮಿಸ್ ಮ್ಯಾಚ್ ಆಗಿದ್ದು ಹೇಗೆ ಸರ್? ಅಂದ್ರೆ ಬೇರೆ ಮಚ್ ತಂದು ಕೊಟ್ಟಿದ್ದು ಹೇಗೆ ಅದು ಅಂತ ಹೇಳಿ? ಸರ್, ಬಿಸಾಕಿದ್ದು ಆಕ್ಚುಲಿ ನಮಗೆ ಗೊತ್ತಿತ್ತು. ಬಟ್ ಆದ್ರೆ ಇವಾಗ ನಾವು ಅದನ್ನ ಹೆಂಗ್ ಹೇಳೋದು, ಆಮೇಲೆ ಸುಮ್ಮನೆ ಅದನ್ನ 1 2 3 ಇದಾಗ್ಬಿಡುತ್ತೆ ಅಂತ ನಾವು ಒಳಗಿದ್ದಾಗ ಸ್ಟೇಷನಲ್ಲಿ ಇದ್ದಾಗ ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿ ಹೇಳಿದೆ, ಪ್ರಾಪರ್ಟಿಗಳು ಹಲವಾರು ಇರುತ್ತೆ ಅಲ್ಲಿ ಸೆಟ್ಟಲ್ಲಿ. ಸೊ ಹೋಗಿ ತೊಗೊಂಬಂದ್ಬಿಡ್ರಿ, ಏನೋ ತೊಂದರೆ ಆಗಲ್ವಲ್ಲ, ಹೆಂಗಾದ್ರು ಸೆಟ್ ಪ್ರಾಪರ್ಟಿನೇ ಯೂಸ್ ಮಾಡಿರೋದು. ಸೊ ಹುಡುಗರು ಹೋಗಿ ತೊಗೊಂಬಂದು, ಪಾಪ ಅವ್ರಿಗೆ ಗೊತ್ತಿಲ್ವಲ್ಲ, ವಿಡಿಯೋ ನೋಡಿದ್ರು ತೊಗೊಂಬಂದ್ಬಿಟ್ರು ಆ ಥರ ಫೈಬರ್ದು. ಸೊ ಗೊತ್ತಿಲ್ದಿರೋ ಕಾರಣ ಏನಾಗೋಯ್ತು, ನಮಗೂ ಆ ಟೆನ್ಷನಲ್ಲಿ ಫಸ್ಟ್ ಆಚೆ ಹೋದ್ರೆ ಸಾಕು ಅಂತ ಇದ್ವಲ್ಲ, ಕೊಟ್ಬಿಟ್ಟು ಬಂದ್ಬಿಟ್ವಿ. ನೆಕ್ಸ್ಟ್ ದಿವಸ ನಾವೇ ಬೆಳಗ್ಗೆ ನೋಡಿದಾಗ ಶಿಟ್ ಇದು ಮಿಸ್ ಮ್ಯಾಚ್ ಆಗ್ತಾ ಇದೆ ಅಂತ. ಆಮೇಲೆ ಸೆಟ್ ಅವ್ರಿಗೆ ಫೋನ್ ಮಾಡಿ, ಸರ್ ಅದೇ ಥರ ಇನ್ನೊಂದು ಕೊಡಿ ಸರ್, ಈ ಥರ ಪ್ರಾಬ್ಲಮ್ ಆಗ್ತಿದೆ. ಆಮೇಲೆ ಸೆಟ್ ಅವರೇ ಬಂದು ಮಾತಾಡಿದ್ರು ಸ್ಟೇಷನ್ಗೆ. ಸರ್ ನಾವೇ ಮಾಡಿಕೊಟ್ಟಿದ್ದು ಸರ್, ಅದು ಸೆಟ್ ಪ್ರಾಪರ್ಟಿ, ಇದರಿಂದ ಏನು ಎಫೆಕ್ಟ್ ಆಗಲ್ಲ, ಅದು ಮುರಿದಾಕೋದು ಫೈಬರ್ದು ಸರ್ ಅಂತ ಹಲವಾರು ತದ್ದು ತೋರಿಸೋದು. ಸೊ ಅದಾದ್ಮೇಲೆ ಕ್ಲಾರಿಫಿಕೇಶನ್. ಬಟ್ ಒರಿಜಿನಲ್ ಇಲ್ಲಿವರೆಗೂ ಸಿಕ್ಕಿಲ್ಲ ಅಂತ?
ಸರ್ ಒರಿಜಿನಲ್ ಅಂದ್ರೆ ಒರಿಜಿನಲ್ ಮಚ್ಚಲ್ಲ ಸರ್, ಫೈಬರ್ ಅದು. ಯೂಸ್ ಮಾಡಿದ ಮಚ್ಚು. ಅದೇ ತರ 4 ಇತ್ತು ಪ್ರಾಪರ್ಟಿ ಸರ್. ಇವಾಗ ಒಬ್ಬರಿಗೆ ಒಂದು ಪ್ರಾಪರ್ಟಿ ಮಾಡ್ತಾರೆ. ಇವಾಗ ನೋಡಿ, ನನಗೆ ಮಚ್ ಕೊಟ್ಟಿದ್ರು, ಮಂಜುಗೆ ಗಿಟಾರ್ ಕೊಟ್ಟಿದ್ರು, ಇನ್ನೊಬ್ಬನ್ಗೆ ಕೋಲ್ ಕೊಟ್ಟಿದ್ರು, ಹನುಮಂತು ಕೋಲ್ ಕೊಟ್ಟಿದ್ರು. ಸೊ ಈ ತರ ಹಲವಾರು ಕೊಡ್ತಾರೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅದು ಫೈಬರ್ದಲ್ವಾ, ನಾವೇನೋ ಟಾಸ್ ಮಾಡುವಾಗ ಆಟ ಆಡ್ಸೋವಾಗ ಹೊಡೆದೋದ್ರೆ ಇನ್ನೊಂದು ಎಕ್ಸ್ಟ್ರಾ ಇಟ್ಟಿರ್ತಾರೆ, ಹೊಡೆದೋದ್ರೆ ಇನ್ನೊಂದು ರೀಪ್ಲೇಸ್ ಕೊಡ್ತಾರೆ ನಮಗೆ ಅಲ್ಲೇ. ಸೊ ಆ ತರ 4 ಮಾಡಿದ್ರು. ಸೊ ಅದನ್ನ ತೊಗೊಂಬಂದು ಕೊಟ್ಟಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.